ನೋಡ್ರಿ ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡೀನಿ ರಾತ್ರಿ. ಬಿಕಾಸ್ ಬೆಳಗ್ಗೆ ಹಂಗೆ ಹೋಗಿದ್ವಿ ರಿಪಬ್ಲಿಕ್ ಡೇ ಅಂತಲೇ ಏನೋ ಅಷ್ಟಕ್ಕಷ್ಟೇ ಎಲ್ಲ ಮತ್ತೆ ಬಂದ ತಕ್ಷಣ ಎಲ್ಲ ಸ್ವಚ್ಛ ಮಾಡ್ಕೊಂಡು ಒಂದು ವಾರ ಪೂರ್ತಿ ಹಂಗೆ ಹೋಗಿರ್ತೀವಿ. ನೀನು ಸಂಡೇ ಇತ್ತು ಆಗಲಿ ಸಾಯಿನ ಬರ್ದಾನ ಇತ್ತಲ್ಲ ಅದ್ರೊಳಗೆ ಬಿಸಿ ಆಗಿಬಿಟ್ವಿ. ಸೊ ಅದಕ್ಕೆ ಇವತ್ತು ಮಾಡಿಲ್ಲ ಆಯ್ತಂತಂದು ಮಾಡಾಕ್ತೀನಿ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಗ್ಯಾಸ್ ಆಗೈತೆ ಒಂದ್ಸಲ ಮಾಡಿ ಕುಂತ ಚಿಂತಿರಲ್ಲ. ರೊಟ್ಟಿ ಜಿಗಿ ಇಟ್ಟಿಗೆ ಈ ಕಡೆ ಬ್ಯಾಳೆ ರೊಟ್ಟಿ ಆಗುತ್ತಾರ ಬ್ಯಾಳೆ ಹೇಳ್ತಿದ್ದಂಗೆ ಅನ್ನಕ್ಕೆ ಇಟ್ಟು ಲಾಸ್ಟಿಗೆ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಇರೋದನ್ನ ಹೇಳ್ಸೋದು ಪಲ್ಯ ಒಂದು ಏನು ಮಾಡಬೇಕು ನೋಡ್ಬೇಕು. ಅದನ್ನು ಫಸ್ಟ್ ಸಾರಿಸ್ಕೊಂಡು ಹಿಟ್ಟು ಆಲ್ಮೋಸ್ಟ್ ಮಾಡಿಲ್ಲ, ಬೀಸ್ಕೊಂಡು ಭಾಳ ದಿನ ಆಯ್ತಾ ಹಂಗೆ ಹೋದೈತಿ. ಡಬ್ಬಿಗಂತ ಚಪಾತಿ ಮಾಡ್ಕೊತೀವಿ, ಹಿಂಗಾಗಿ ಜಿಗಿ ಆಗ್ಬಿಟ್ಟೈತ್ರಿ. ಈ ಥರ ದೋಸೆ ಇಡ್ಲಿ ಇವಾಗಿರ್ತಾವೆ ಡಬ್ಬಿ ಸಾಮಾನು ಅಂತ. ಸೊ ನಾನು ಯೂಟ್ಯೂಬ್ ವೀಡಿಯೋಸ್ ಹೆಂಗೆ ಬರತ್ತಾವ ಏನು ಬರ್ತಾವ ಅಂತ ಕಮೆಂಟ್ ಮಾಡಿರಿ. ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ಫ್ರೆಂಡ್ಸ್ ನನ್ನ ವೀಡಿಯೋಸ್ ಭಾಳ ಸ್ಕಿಪ್ ಮಾಡಿ ನೋಡಕತ್ತೀರಿ. ಸೊ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ. ರೊಟ್ಟಿ ಮಾಡೋದು ಅಷ್ಟು ಈಸಿ ನೋಡ್ರಿ, ಬಟ್ ಚಪಾತಿ ಮಾಡೋದು ಕುತ್ತಿಗೆ ಬರ್ತೈತೆ. ನಮ್ಮ ನಿಜ ಚಪಾತಿ ಮಾಡೋದು ಕುತ್ತಿಗೆ ಬಂದಿರುತ್ತೆ, ನನಗೆ ಬರಲ್ರಿ. ಬರುತ್ತಾ ಬರಲ್ಲ ಏನಿಲ್ಲ, ಆದ್ರೆ ಹಂಗೆ ಹೇಳ್ಕೊ ಹಂಗೆ ಮಾಡಿ ಬರಲ್ಲ. ರೊಟ್ಟಿ ನೋಡಿ ಸೇರ್ ಬರೀ ಅಂತ ಬಿಡ್ತೀನಿ. ಪಾಡ್ ಬಿಡುತ್ತೆ ನಮ್ಮ ಉತ್ತರ ಕರ್ನಾಟಕ ಹುಡುಗಿಯಲ್ಲ ಹಂಗೆ. ಎಷ್ಟು ಹೆಣ್ಮಕ್ಳು ಜೀವನ ಅಂದ್ರೆ ಅದಾಗಲಿ ಎಷ್ಟು ಓದಲಿ ಬಿಡ್ಲಿ ಮಾಡಬೇಕು ಹಂಗಂದ್ರೆ ನಡೀತೈತಿ. ಇನ್ನೊಂದು ಯಾರು ಬದಾಮಿ ಜಾತ್ರೆಗೆ ಹೋಗಿರಿ ಅಂತ ಕಮೆಂಟ್ ಮಾಡಿರಿ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಆಗೈತೆ ಅಂತ ತಿಳ್ಕೊತೀನಿ ರೀ. ಇದು ನೋಡ್ರಿ ರೊಟ್ಟಿ ಮಾಡಿ ಅದ ತವಿ ಒಳಗೆ ಬೆಂಡೆಕಾಯಿ ಫ್ರೈ ಮಾಡಿದ್ವಿ. ನಮ್ಮ ಮನ್ಯಾಗ ಪಲ್ಯ ಮಾಡಿದ್ರೆ ಮೇನಾಗಿ ನಾನು ತಿನ್ನಂಗಿಲ್ಲ ರೀ, ಆಮೇಲೆ ಯಾರೂ ಅಷ್ಟು ಇಷ್ಟಪಡಲ್ಲ. ಹಿಂಗೆ ಮಾಡ್ಕೊಂಡು ತಿಂದ್ವಿ ಅಂದರೆ ಉಳಂಗಿ ಇಲ್ರಿ, ಅದು ಎಲ್ಲರದು ಫೇವ್ರೇಟ್ ಆಗಿಬಿಟ್ಟಿರ್ತೈತಿ. ಸಾಯಂಕಾಲ ಹೊತ್ತದ ಏನು ಮಾಡಿರ್ತೀವಿ, ಯಾವ್ದಾರ ಒಂದು ಪಲ್ಯ ಮಾಡಿರ್ತೀವಿ, ಬಿಸಿ ರೊಟ್ಟಿ ಆಮ್ಯಾಗ ಇದು ಬೆಂಡೆಕಾಯಿ ಫ್ರೈ ಮಾಡ್ಕೊಂಬಿಡ್ತೀವಿ. ಸೊ ಇದು ಮಸಾಲದು ಹಾಕಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ. ಆ ಬೆಂಡೆಕಾಯಿ ಫ್ರೈ ಮಾಡಿದ್ವಿ ಮಾಡಿದೆ. ಆಮೇಲೆ ಈ ಸೈಡ್ ಸಾಂಬಾರು ನೋಡ್ರಿ, ಸಾಂಬಾರು ಮಾಡಿದೆ. ಅಲ್ಲಿ ಬಟಾಟೆ ಪಲ್ಯ ಮಾಡಿದ್ದೆ. ಆಲ್ರೆಡಿ ಇದೆ ಯಾವ್ದಾರ ಒಂದು ಪಲ್ಯ ಮಾಡ್ಕೊಂಡು. ಸೊ ಇಲ್ಲಿ ಬೆಂಡೆಕಾಯಿ ಎಲ್ಲ ಆಗಿತ್ತು. ರೊಟ್ಟಿ ನನ್ನ ಇಡ್ತೀನಿ ಈಗ. ಬೆಳಿಗ್ಗೆ ರೈಸ್ ಹೋಗಿತ್ತು, ಅದು ಒಗ್ಗರಣೆ ಹಾಕಿನ ಇಷ್ಟೆಲ್ಲ ಆಯ್ತು ನೋಡ್ರಿ. ಸೊ ಇದು ವಿಡಿಯೋ ಏನೈತಲ್ಲ, ಮೊನ್ನೆ ಅಜ್ಜಿ ಬಂದಿದ್ರೆ ಅವಾಗಿಂದ ನೋಡ್ರಿ. ಇದು ವಿಡಿಯೋ ಸಾರಿ ಫಾರ್ ದ್ಯಾಟ್ ರೀ. ಮೊನ್ನೆ ಲಾಗ್ನಾಗ ನಾನು ಅದು ಹಾಕಕ್ಕೆ ಮರ್ತಿದ್ದೆ, ಅದಕ್ಕೆ ಇವತ್ತು ಹಾಕಿದೆ. ಅಜ್ಜಿ ಎಲ್ಲನೂ ಬುತ್ತಿನೂ ತಂದಿರ್ತಾರೆ, ಎಲ್ಲನೂ ಮಾಡಿರ್ತಾರೆ. ಬಂದ ತಕ್ಷಣ ಇಷ್ಟೆಲ್ಲ ಕೆಲಸನೂ ಮಾಡ್ತಾರೆ, ಒಟ್ಟು ಖಾಲಿನೂ ಕುಂದ್ರಂಗಿಲ್ಲ. ಅಜ್ಜಿ ಅನ್ನೋಕೆ ನಮ್ಮ ಮಮ್ಮಿ ಏಜಿನವ್ರು ಅದಾರ, ಬಟ್ ಅಜ್ಜಿನ ಅಂತೀನಿ. ಅಜ್ಜಿಯವ್ರು ಲಾಸ್ಟ್ ತಂಗಿರಿ, ಇವರೇ ಆಲ್ಮಟ್ಟಿನಾಗ ಇರ್ತಾರೆ. ಸೊ ಬಂದ್ರಂದ್ರೆ ಪಾಪ ಖಾಲಿ ಕುಂದ್ರಲ್ಲ. ಎಲ್ಲ ನಮ್ಮ ಮನ್ಯಾಗಿನ ಕೆಲಸ ಆಗಲಿ ಏನೂ ಆಗಲಿ ನನಗೆ ಕೂಡು ಅಂತಾರೆ, ಕುಂತಲ್ಲೇ ಎಲ್ಲ ಮಾಡಿಕೊಡ್ತಾರೆ ರೀ. ಮಮ್ಮಿಯವ್ರು ಚಿಕ್ಕಮ್ಮ ನೋಡ್ರಿ ಇವ್ರು. ಆ್ಯಕ್ಚುಲಿ ಗೈಸ್ 1 ಮಂತ್ ಮನ್ಯಾಗ ಮಾಡಲ್ಲ ನಾನ್ ವೆಜ್, ಹೊರಗೆಲ್ಲ ತಿಂತೀವಿ. ಮನ್ಯಾಗ ಯಾಕೆ ಮಾಡಲ್ಲ ಅಂದ್ರೆ ಅಜ್ಜಿ ಉಪವಾಸ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಚಂದ್ರಗಿರಿ ಯಾರಾದರೂ ಗೊತ್ತಿರ್ತಾನೆ, ಚಂದ್ರಮ್ಮನ ಜಾತ್ರೆ ಎಲ್ಲ ಮುಂದಿನ ತಿಂಗಳು. ಸೊ ಇದು ತಿಂದಿದ್ರು ಈಗ 1 ತಿಂಗಳು ಆಯ್ತಾನೆ ಅವ್ರು ಉಪವಾಸ ಇರ್ತಾರೆ. ಮಮ್ಮಿ ಅವತ್ತು ರೈಸ್ ಮಾಡಿದ್ರು, ಜೀರಾ ರೈಸ್. ಅದು ಫುಲ್ ಹಂಗೆ ವಾಸನೆ ಬರಾಕತ್ತಿತ್ತು. ನನ್ನ ಗುಬ್ಬಿ ಏನಾಗ್ತಿದ್ಲು, ಚಿಚ್ಚಿ ಅನ್ನತ್ತಿದ್ಲು. ಅದಕ್ಕೆ ಮಮ್ಮಿ ನಿನ್ಕಿತ್ತು ಹೆಚ್ಚು ಅರ್ಜೆಂಟ್ ಆಕೆಗೆ ಐತಿ ನೋಡ ಅಂತ ಜೋಕ್ ಮಾಡತ್ತಿದ್ರಿ ಬೆಳಿಗ್ಗೆ. ಇದು ನೋಡ್ರಿ ಸಾಯಂಕಾಲ ಫಸ್ಟ್ ಟೈಮ್ ವಿದ್ಯಾಗಿರಿ ಒಳಗೆ ಮಾರ್ಟ್ ಓಪನ್ ಆಗಿತ್ತು. ಸೊ ಅದಕ್ಕೆ ಹೋಗಿ ಬರೋಣ ಅಂತಂದು ಸಹಜ ಕ್ಯಾಜುವಲಾಗಿ ಹೋಗಿ ಬರೋಣ ಅಂದ್ರೆ 2000 ರೂಪಾಯ್ದು ಸಂತೆ ಮಾಡ್ಕೊಂಬಂದ್ವಿ. ಏನು ಸಂತೆ ಅಂದ್ರೆ ಬರೀ ಬಿಂಗೋ ಇವ ಲೇಸ್ ಇವ ಇತ್ತು. ಬಿಕಾಸ್ ಬಿಂಗೋಗೆ ಭಾಳ ಆಫರ್ ಇತ್ತು ರೀ. ಇದು ಈಗ ನೋಡ್ರಿ ಮನೆ ಯಾವುದು ಇಲ್ಲ, ಫುಲ್ ಸ್ಟಾಕ್ ಕ್ಲಿಯರ್. ಮಾಡಿದ್ರು ನೋಡಿ ಬಂದ್ಯಪ್ಪ ನೀನು. ಇಷ್ಟ ಆಗಿತ್ತು ನೋಡ್ರಿ ಗಾಯ್ಸ್ ಇವತ್ತಿನ ಲಾಗ. ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಾಗ. ಸ್ಟೇ